ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಮಿನಿ ವ್ಲಾಗಿಗೆ ಸ್ವಾಗತ. ಇವಾಗ ತಿಂಡಿ ತಿಂದಿದ್ದಾಯಿತು, ಹೈಕಿಂಗ್ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲರೂ ರೆಡಿಯಾಗಿ, ಅದರಲ್ಲೂ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರ ಕೈಯಲ್ಲೂ ನೋಡ್ತಾ ಇರ್ಬೋದು, ಏನೋ ರೇನ್ ಕೋಟ್ಸ್ ಇದೆ, ಛತ್ರಿ ಇದೆ, ಎಲ್ಲ ಇದೆ. ಹಾಗೇನೆ ಮಧ್ಯ ರಾಸ್ಬೆರಿ ಸಿಗ್ತಾ ಇದೆ ಅಂತೇಳಿ ನೋಡ್ರಿ, ಇಲ್ಲಿ ಎಲ್ಲ ರಾಸ್ಬೆರೀಸ್ ಅಲ್ಲಲ್ಲೇ ಕಿತ್ಕೊಂಡು ತಿಂತಾ ಇದ್ದಾರೆ. ಸೊ ಇಟ್ ಈಸ್ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು. ಬಿಸಿ ಏನಿಲ್ಲ, ಜಾಸ್ತಿ ಬಿಸಿಲಿಲ್ಲ, ಹಾಗಾಗಿ ಎಲ್ಲರೂ ಎನರ್ಜೆಟಿಕ್ ಆಗಿ ಹೊರಟಿದ್ದಾರೆ. ಹೆಂಗೂ ತಿಂಡಿ ಆಗಿದೆ, ಸೊ ಫುಲ್ ಎನರ್ಜಿ ಇದೆ. ಫುಲ್ ಎನರ್ಜಿಯಲ್ಲಿ ನಾವು ಹೈಕಿಂಗ್ ಹೋಗ್ತಾ ಇದ್ವಿ. ಹೈಕಿಂಗ್ ಸ್ಟಾರ್ಟ್ ಮಾಡಿದ್ವಿ, ಯೋಗ ಮಾಡಿದ್ವಿ, ಎಕ್ಸಸೈಸ್ ಮಾಡಿದ್ವಿ, ಪ್ರಾಣಾಯಾಮ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಮಳೆ ಬಂತು. ಸೊ ಅದಕ್ಕೆ ಛತ್ರಿ ಹಿಡ್ಕೊಂಡೇನೆ ಮತ್ತೆ ಮುಂದುವರಿಸ್ತಾ ಇದ್ದೀವಿ ನಮ್ಮ ಹೈಕಿಂಗ್ನ. ಸೊ ನಾವೀಗ ಇನ್ನೊಂದು ವೇಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ಸಿಕ್ಕಿದ್ದು ಇದು ಗಝಿಬೋ. ಹಾಗಾಗಿ ನಾವು ಇದು ಸಣ್ಣದಿತ್ತು ನಮ್ಮ ಇಷ್ಟು ಜನ ಗ್ರೂಪಿಗೆ, ಆದ್ರೂ ನಾವೇನು ಮಾಡಿದ್ವಿ, ಅಲ್ಲೇ ಕುತ್ಕೊಂಡು ಸ್ವಲ್ಪ ಪ್ರಾಣಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ಬಂದಿದ್ದು ಹೈಕಿಂಗ್ ಅಂತ, ಮಳೆ ಬಂದಿದ್ದರಿಂದ ಎಲ್ಲರೂ ಇಲ್ಲಿ ಗಝಿಬೋ ಒಳಗೆ ಸೇರ್ಕೊಂಡು ಏನೇನೋ ಆಕ್ಟಿವಿಟೀಸ್ ಮಾಡಿ ಕೊನೆಗೆ ಒಬ್ರು ಹೊರಗಡೆಯಿಂದ ಇವಾಗ ಬಂದ್ರು ಅಂತ ಹೇಳಿ ಸೊ ವಡಾಪಾವ್ ತಂದಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರಿಗೂ ವಡಾಪಾವ್ ಮಾಡಿ ಕೊಡ್ತಾ ಇದ್ದಾರೆ. ಮಳೆ ಬಂದು ಚಳಿ ಇದ್ದಿದ್ದಕ್ಕೂ ಅದಕ್ಕೂ ವಡಾಪಾವ್ ತುಂಬಾನೇ ಚೆನ್ನಾಗಿ ಅನಿಸಿತ್ತು. ಬಿಸಿ ಇರಲಿಲ್ಲ, ಆದ್ರೂ ಏನೋ ಈ ಚಳಿಗೆ ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿತ್ತು. ಸೊ ಮಳೆ ಬಂದಿದ್ದರಿಂದ ಎಷ್ಟೊಂದು ಆಕ್ಟಿವಿಟಿಗಳು ಸ್ಟಾಪ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಆರ್ಚರಿ ಇತ್ತು, ಕಯಾಕಿಂಗ್ ಇತ್ತು. ಸೊ ಅವೆಲ್ಲ ಇವಾಗ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮದೇ ಆದಂತಹ ಓನ್ ಗೇಮ್ಸ್ಗಳನ್ನ ತೊಗೊಂಬಂದಿದ್ವಿ. ಅದಕ್ಕೋಸ್ಕರ ಎಲ್ಲರೂ ಅವ್ರವ್ರದೇ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು, ಯಾರ್ಯಾರು ಬರ್ತಾರೋ ಅವ್ರವ್ರನ್ನ ಟೀಮ್ ಮಾಡ್ಕೊಂಡ್ಬಿಟ್ಟು ಅವ್ರವ್ರ ಗೇಮ್ ಆಟಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ವಾಲಿಬಾಲ್ ಆಡ್ತಿದ್ದಾರೆ, ಡಿಸ್ಕ್ ಆಡ್ತಾ ಇದ್ದಾರೆ, ಫುಟ್ಬಾಲ್ ಆಡ್ತಾ ಇದ್ದಾರೆ. ಇಲ್ಲಿ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಗೇಮ್ ನಡೀತಾ ಇದೆ. ಬಟ್ ಇದು ಯಾವ ಗೇಮ್ ಅಂತ ಗೊತ್ತಾಗಲಿಲ್ಲ. ಆದ್ರೂ ಎಲ್ಲ ಏಜವರು ಸೇರ್ಕೊಂಡ್ಬಿಟ್ಟು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನೋ ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿ ಆಡ್ತಾ ಇದ್ದಾರೆ. ಸೊ ಅದೆಲ್ಲ ಆದಮೇಲೆ ನಾವು ಊಟಕ್ಕೆ ಅಂತ ಬಂದ್ವಿ. ಎಲ್ಲ ಹಿಂಗೆ ಹೊರಗಡೆ ಆಟಾಡ್ತಿದ್ದರಿಂದ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಪಲಾವ್ ತರಿಸಿದ್ವಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಡಿಸಿ ಊಟ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಇದು ಥೀಮ್ ಇರುತ್ತೆ. ಇಲ್ಲಿ ಎವ್ರಿ ವೀಕು ಒಂದೊಂದು ಥೀಮ್ ಇಟ್ಟಿರ್ತಾರೆ. ಆ ಥೀಮ್ ಪ್ರಕಾರ ಈ ವೀಕು ಕ್ರಿಸ್ಮಸ್ ಸಾಂತಾ ಕ್ಲಾಸ್ ಥೀಮ್ ಇತ್ತು. ಹಾಗಾಗಿ ಪರೇಡ್ ಕೂಡ ಬಂದರು. ಅದಕ್ಕೆ ಚಾಕ್ಲೇಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಅದನ್ನು. ಅದಾದಮೇಲೆ ಪೂಲ್ ಓಪನ್ ಆಯಿತು. ಸೊ ಎಲ್ಲರೂ ಪೂಲ್ ಒಳಗಡೆ ಅವ್ರದ್ದೇ ಆದಂಥ ಆಕ್ಟಿವಿಟೀಸ್ನ ಅದರೊಳಗೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯಿತು, ಎಲ್ಲ ಗೇಮ್ಸ್ ಆಯಿತು, ಎಲ್ಲ ಆಯಿತು, ಊಟ ಆಯಿತು, ಎಲ್ಲ ಆಗಿದ್ದಾಯಿತು. ಈಗ ಸಂಜೆ ಆಗಿದೆ. ಸಂಜೆ ಎಲ್ಲರೂ ನೋಡ್ತಾ ಇರ್ಬೋದು, ಸ್ನಾನ ಆಗಿ ಎಲ್ಲ ಫ್ರೆಶ್ ಆಗಿ ಫಿಫಾ ವರ್ಲ್ಡ್ ಕಪ್ ವಾಚ್ ಪಾರ್ಟಿ ನಡೀತಾ ಇದೆ ಇಲ್ಲಿ. ಸೊ ಎಲ್ಲರೂ ಕೂತ್ಕೊಂಡು ವರ್ಲ್ಡ್ ಕಪ್ ನೋಡ್ತಾ ಇದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ ಗೇಮ್. ಥರ್ಡ್ ಪ್ಲೇಸಿಗೋಸ್ಕರ ಆಡ್ತಾ ಇದ್ದಾರೆ ಫಿಫಾ. ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ. ನೋಡೋಣ ಯಾರು ಗೇಮ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆಯೇ ಈ ಇಡೀ ವರ್ಲ್ಡ್ ಕಪ್ಪಲ್ಲಿ ಇಷ್ಟು ಸ್ಕೋರ್ಸ್ ಯಾರು ಮಾಡಿರಲ್ಲ. ಆ ಥರ ಎರಡು ಟೀಮ್ಗಳು ಅಷ್ಟೊಂದು ಒಂಥರ ಪೈಪೋಟಿ ಜಾಸ್ತಿ ಚೆನ್ನಾಗಿತ್ತು. ಅದನ್ನೆಲ್ಲ ಫುಲ್ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾವಿಲ್ಲಿ ಮತ್ತೆ ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಎಲ್ಲ ತರಕಾರಿಗಳನ್ನು ಸೇರಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಕಡೆಗೆ ಭೇಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಕಡೆಗೆ ಮಕ್ಕಳಿಗೋಸ್ಕರ ಸ್ಯಾಂಡ್ವಿಚ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಭೇಲ್ ಮಾತ್ರ ಸೂಪರ್ ಆಗಿತ್ತು. ತುಂಬಾ ಇಟ್ ವಾಸ್ ಸ್ಮೆಲ್ಲಿಂಗ್ ಸೋ ಗುಡ್. ಹಾಗೆಯೇ ಚೆನ್ನಾಗೂ ಮಾಡ್ಕೊಡ್ತಿದ್ರು ಅಲ್ಲೇ. ಸೊ ಅದೆಲ್ಲ ಅದಕ್ಕೆ ತಿಂದು ಎಲ್ಲ ಆದಮೇಲೆ ಮತ್ತೆ ನೈಟ್ ನಾವು ವಾಪಸ್ಸು ಹೋಗಿ ಅಲ್ಲಿ ಏನೋ ಶೆಲ್ಟರಲ್ಲಿ ಹೋಗ್ಬಿಟ್ಟು ಮತ್ತೆ ಎಂಜಾಯ್ ಮಾಡಿದ್ವಿ. ನೈಟ್ ತನಕ ಎಂಜಾಯ್ ಮಾಡಿ ಗೇಮ್ಸ್ಗಳಿದ್ವು. ಸೊ ಎಲ್ಲ ಗೇಮ್ಸ್ಗಳಲ್ಲಿ ಕೆಲವೊಂದು ಗೇಮ್ಸ್ಗಳನ್ನ ಆಟ ಆಡಿ ಅದಾದಮೇಲೆ ವಾಪಸ್ ಬಂದು, ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಕಯಾಕಿಂಗ್ ಓಪನ್ ಆಯಿತು. ಸೊ ನೋಡ್ತಾ ಇರ್ಬೋದು, ನನ್ನ ಮಗಳು ಆಡಲೇಬೇಕು ಅಂತಂದು. ಸೊ ಅದಕ್ಕೋಸ್ಕರ ಫಸ್ಟ್ ಹೋಗಿ ನಾವು ಕಯಾಕಿಂಗ್ ಎಲ್ಲ ಆಡಿ ಮುಗಿಸ್ಕೊಂಡು ಆಮೇಲೆ ವಾಪಸ್ ನಾವು ನಮ್ಮ ಟೆಂಟ್ ಹತ್ರ ಹೋಗ್ಬಿಟ್ಟು ಎಲ್ಲ ಟೆಂಟ್ ಎಲ್ಲ ಕ್ಲೀನಪ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಪಸ್ ತೆಗೆದಿಟ್ಟು, ಸೊ ಈ ರೀತಿ ನಮ್ಮ ಈ ವರ್ಷದ ಕ್ಯಾಂಪಿಂಗ್ನ ಎಂಡ್ ಮಾಡಿದ್ವಿ.